ನಮಸ್ಕಾರ ಸ್ನೇಹಿತರೆ. ನಮ್ಮ ಸುತ್ತಮುತ್ತಲಿರುವ ಮರಗಿಡಗಳು ಸುಮ್ಮನೆ ನಿಂತಿರುತ್ತವೆ, ಅವುಗಳಿಗೆ ಜ್ಞಾನವಿಲ್ಲ ಅಂದುಕೊಂಡಿದ್ದೀರಾ? ಭಾರತದ ಮಹಾನ್ ವಿಜ್ಞಾನಿ ಜಗದೀಶ್ ಚಂದ್ರ ಬೋಸ್ ಅವರು ಸಸ್ಯಗಳಿಗೆ ಜೀವವಿದೆ ಎಂದು ನಿರೂಪಿಸಿದ್ದರು. ಆದರೆ ಇತ್ತೀಚಿನ ವಿಜ್ಞಾನದ ಪ್ರಕಾರ ಸಸ್ಯಗಳು ಪರಸ್ಪರ ಮಾತನಾಡಿಕೊಳ್ಳುತ್ತವೆ. ಹೌದು, ನೀವು ಕೇಳಿದ್ದು ನಿಜ. ಮರಗಳು ತಮ್ಮ ನೆರೆಹೊರೆಯ ಗಿಡಗಳಿಗೆ ಎಚ್ಚರಿಕೆ ನೀಡುತ್ತವೆ, ಆಹಾರ ಹಂಚಿಕೊಳ್ಳುತ್ತವೆ. ಅದು ಹೇಗೆ ಸಾಧ್ಯ? ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗಾಳಿಯಲ್ಲಿ ಹರಡುವ ಸಂದೇಶಗಳು. ಸಸ್ಯಗಳು ಮನುಷ್ಯರಂತೆ ಮಾತು ಅಥವಾ ಶಬ್ದ ಬಳಸಿ ಮಾತನಾಡಲ್ಲ. ಅವುಗಳ ಭಾಷೆ ರಾಸಾಯನಿಕಗಳು. ಉದಾಹರಣೆಗೆ, ಯಾವುದಾದರೂ ಹುಳು ಅಥವಾ ಕೀಟ ಒಂದು ಗಿಡದ ಎಲೆಯನ್ನು ತಿನ್ನಲು ಪ್ರಾರಂಭಿಸಿದಾಗ ಆ ಗಿಡ ಗಾಳಿಗೆ ವಿಒಸಿ ವೊಲಟಿಕ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಂಬ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಈ ರಾಸಾಯನಿಕ ಗಾಳಿಯಲ್ಲಿ ತಲುಪಿ ಪಕ್ಕದ ಗಿಡಗಳಿಗೆ ತಲುಪುತ್ತದೆ. ಸಂದೇಶ ಸಿಕ್ಕ ತಕ್ಷಣ ಪಕ್ಕದ ಗಿಡಗಳು ಅಯ್ಯೋ, ಅಪಾಯ ಹತ್ತಿರದಲ್ಲಿದೆ ಎಂದು ತಿಳಿದು ತಮ್ಮ ಎಲೆಗಳಲ್ಲಿ ಕೀಟಗಳಿಗೆ ಹಿಡಿಸದ ಕಹಿ ಅಥವಾ ವಿಷಕಾರಿ ಅಂಶಗಳನ್ನು ತಕ್ಷಣವೇ ಉತ್ಪಾದಿಸಲು ಶುರು ಮಾಡುತ್ತವೆ. ಇದು ಒಂದು ರೀತಿಯ ವೈರ್ಲೆಸ್ ಅಲಾರಾಮ್. ನೆಲದಡಿಯ ಇಂಟರ್ನೆಟ್. ಇದು ಕೇವಲ ಗಾಳಿಯಲ್ಲಿ ಮಾತ್ರವಲ್ಲ, ನೆಲದಡಿಯಲ್ಲೂ ನಡೆಯುತ್ತದೆ. ಇದನ್ನು ವಿಜ್ಞಾನಿಗಳು ವುಡ್ ವೈಡ್ ವೆಬ್ ಅಂತ ಕರೆಯುತ್ತಾರೆ. ಕಾಡಿನಲ್ಲಿರುವ ಮರಗಳು ಬೇರುಗಳು ನೆಲದಡಿಯಲ್ಲಿ ಮೈಕ್ರೋರೈಜಲ್ ಫಂಗಸ್ ಎಂಬ ಶಿಲೀಂಧ್ರಗಳ ಜಾಲದಿಂದ ಪರಸ್ಪರ ಸಂಪರ್ಕ ಹೊಂದಿರುತ್ತವೆ. ಈ ನೆಟ್ವರ್ಕ್ ಮೂಲಕ ದೊಡ್ಡ ಮರಗಳು ಸಣ್ಣ ಅಥವಾ ಬಲಹೀನ ಗಿಡಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಕಳುಹಿಸುತ್ತವೆ. ಯಾವುದಾದರೂ ಒಂದು ಮರಕ್ಕೆ ಕಾಯಿಲೆ ಬಂದರೆ ಅದು ಈ ಜಾಲದ ಮೂಲಕ ಪಕ್ಕದ ಮರಗಳಿಗೆ ಎಚ್ಚರಿಕೆ ಸಂದೇಶ ಕಳುಹಿಸುತ್ತದೆ. ಸಸ್ಯಗಳ ಶಬ್ದ. ಇತ್ತೀಚೆಗೆ ಟೆಲ್ ಅವೀವ್ ಯೂನಿವರ್ಸಿಟಿ ವಿಜ್ಞಾನಿಗಳು ಮಾಡಿದ ಸಂಶೋಧನೆಯಲ್ಲಿ ಇನ್ನೊಂದು ಅಚ್ಚರಿಯ ವಿಷಯ ಗೊತ್ತಾಗಿದೆ. ಸಸ್ಯಗಳಿಗೆ ನೀರಿಲ್ಲದಿದ್ದಾಗ ಅಥವಾ ಅವುಗಳ ರೆಂಬೆ ಮುರಿದಾಗ ಅವು ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಮಾಡುತ್ತವೆ. ಈ ಶಬ್ದ ಮನುಷ್ಯರ ಕಿವಿಗೆ ಕೇಳುವುದಿಲ್ಲ, ಆದರೆ ಕೆಲವು ಕೀಟಗಳು ಮತ್ತು ಪ್ರಾಣಿಗಳು ಇದನ್ನು ಗ್ರಹಿಸಬಲ್ಲವು. ಆದ್ದರಿಂದ ಮುಂದಿನ ಬಾರಿ ನೀವು ನಿಮ್ಮ ಮನೆಯಲ್ಲಿರುವ ಗಿಡ ಅಥವಾ ತೋಟದ ಮರಗಳನ್ನು ನೋಡಿದಾಗ ಸುಮ್ಮನೆ ನಿಂತಿಲ್ಲ, ಆದ ರಹಸ್ಯ ಲೋಕದಲ್ಲಿ ಮಾತನಾಡುತ್ತಿವೆ ಎಂಬುದನ್ನು ನೆನಪಿಸಿಕೊಳ್ಳಿ. ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.